ಪಾಲಿಟಿಕ್ಸ್ ಅಲ್ಲಿ ಏನೇನ್ ಚೇಂಜ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮತದಾನದ ವ್ಯವಸ್ಥೆಯಲ್ಲಿ ಇವಿಎಂ ಬಂದಿದೆ. ಇವಾಗ ಇವಿಎಂ ಬಂದ್ರೆ ಇವಾಗೆಲ್ಲ ಪಾಲಿಟಿಕ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಜನ ಮತದಾನದಲ್ಲಿ ಮುಕ್ತವಾಗಿ ಪ್ರವೇಶ ಮಾಡಿ ಅವರೇ ದುಡ್ಡು ತಗೊಳ್ಳದಲ್ಲೇ ಓಟ್ ಹಾಕ್ಬೇಕು. ಈ ಪ್ರಜಾಕೀಯ ಕಾನ್ಸೆಪ್ಟ್ ಬರ್ತಾ ಇದೆ, ಕಾಂಗ್ರೆಸ್ ಬೇರೆ ಬೇರೆ ತರ ಬರ್ತಾ ಇದಾವಲ್ಲ ಸಿಸ್ಟಮ್ಸ್, ಅವೆಲ್ಲ ಬಂದ್ವು ಅಂದ್ರೆ ಆಟೋಮೆಟಿಕ್ ಆಗಿ ಜನ ಬದಲಾವಣೆಯನ್ನು ಆಟೋಮೆಟಿಕ್ ಬಯಸ್ತಾರೆ. ಇವತ್ತು ಎಜುಕೇಶನ್, ಹೆಲ್ತ್ ಇವತ್ತೆಲ್ಲ ಏನಾಗಿದೆ ಅಂದ್ರೆ ಬಿಸ್ನೆಸ್ ಆಗಿದೆ. ಕರೆಕ್ಟ್, 200% ಸರ್. ಇವೆರಡು ಬದಲಾವಣೆ ಆಗ್ಬೇಕು. ಮತ್ತೆ ಈಗ ಫುಡ್ ಅಡಲ್ಟ್ರೇಷನ್ ಆಗ್ತಾ ಇದೆ, ಸಾವಯವ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದಾರೆ. ಆಟೋಮೆಟಿಕ್ ಒಂದಕ್ಕೊಂದು ಚೈನ್ ಲಿಂಕ್ ಅದು ಅಡಲ್ಟ್ರೇಷನ್ ಆಗಿರೋದಕ್ಕೆ ಹಾಸ್ಪಿಟಲ್ ಬಿಲ್ಡಪ್ ಆಗ್ತಾ ಇದೆ. ನೋಡಿ, ಶುಗರ್ ಫ್ಯಾಕ್ಟರಿ ಅವರ ಹೆಸರಲ್ಲೇ ಇದಾವೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹಾಸ್ಪಿಟಲ್ಸ್ ಅವ್ರ ಹೆಸರಲ್ಲೇ ಇದಾವೆ. ರೂಲ್ ಮಾಡೋರು ಅವರೇ, ಅದನ್ನ ಫಾಲೋ ಮಾಡಿದ ಜನರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾಕೆ ಕೊಡ್ಲಿಕ್ಕೆ ಆಗುತ್ತೆ? ಅವ್ರ ಎಜುಕೇಶನ್ಸ್ ಫ್ರೀ ಎಜುಕೇಶನ್ ಮಕ್ಳಿಗೆ ಕೊಡ್ಲಿ. ಇವತ್ತು LKG ಇಂದ ಒಬ್ಬ ಮಗುಗೆ LKG ಅಂದ್ರೆ ಹೈಯರ್ ಸ್ಟಡಿಗೆ ಹೋಗೋದ್ರೊಳಗೆ ಎಷ್ಟು ಲ್ಯಾಕ್ಸ್ ಬೇಕು ಒಬ್ಬ ಮಗುಗೆ? ಫಸ್ಟ್ ಸ್ಟ್ಯಾಂಡರ್ಡ್ ಓದಿಸೋದಕ್ಕೆ 2 ಲಕ್ಷ ಎಲ್ಲ ಕೇಳ್ತಾರೆ ಸರ್. ಹಾಗಾಗಿ ಆಟೋಮೆಟಿಕ್ ಆಗಿ ಪಾಲಿಟಿಕ್ಸ್ ಬದಲಾವಣೆ ಆದ್ರೆ ಮಾತ್ರ ದೇಶ ಬದಲಾವಣೆ ಆಗುತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ